स्वागत है आपका आई टुडे न्यूज में। आज पशु अस्पताल सिंदगी में खुरपका और मुंहपका एफएमडी बीमारी के खिलाफ 8वें चरण के टीकाकरण अभियान का शुभारंभ ससम्मान विधायक श्री अशोक अन्ना मनगुली ने किया। उन्होंने पारंपरिक गोपूजा कर कार्यक्रम का विधिवत उद्घाटन किया। इस अवसर पर नाम निर्देशित सदस्य श्री जय भीम तलकेरी, मुख्य पशु चिकित्सा अधिकारी डॉ मारुति तड़लगी, डॉक्टर शरण गौड़ा बिरादार, श्री एस.एन. जोशी, श्री चूरी, श्री प्रभु बिरादार, श्री यमनप्पा चौधरी, श्री एस.एम. बगली, श्री परशुराम बिस्नाल सहित विभाग के सभी कर्मचारी और ताल्लुक के पशुपालक बड़ी संख्या में उपस्थित रहे। इस मौके पर विधायक श्री मनगुली ने कहा कि पशुओं का स्वास्थ्य किसानों की अर्थव्यवस्था की रीढ़ है। इस अभियान से हमारे पशुधन को खतरनाक बीमारियों से सुरक्षा मिलेगी और दूध उत्पादन में वृद्धि होगी। कार्यक्रम का समापन धन्यवाद झापन के साथ हुआ। ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಅಶೋಕಣ್ಣ ಮನಗೂಳಿ ಅವರು ಈಗಾಗಲೇ ಭೂ ಪೂಜೆ ಮಾಡೋದ್ರ ಮುಖಾಂತರ ಮತ್ತು ಒಂದು ಹಸಿರು ನಿಶಾನೆ ತೋರಿಸುವ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಸಿಂದಗಿ ತಾಲೂಕಲ್ಲಿ ಸುಮಾರು 11,000 ದನಗಳು ಮತ್ತು 8,000 ಎಮ್ಮೆಗಳು ಇದ್ದಾವೆ. ಸುಮಾರು 19,000 ಇಲ್ಲಿ. ಆಲ್ಮೇಲದಲ್ಲಿ ಸುಮಾರು 2 ಆಕಳು ಮತ್ತು ಎಮ್ಮೆಗಳು ಕೂಡಿ ಸುಮಾರು 15,000. ಒಟ್ಟಾರೆ ಸಿಂದಗಿ ಮತ್ತು ಆಲ್ಮೇಲ ಕೂಡಿ 33,000 ಒಂದು ದನಗಳಿದ್ದಾವೆ. ಎಲ್ಲ ದನಗಳಿಗೆ ತಪ್ಪದೆ ನಾವು ಏನು ರೈತರು ಈ ಒಂದು ಮಾರಕ ರೋಗ ರಾಜ್ಯ ಸರ್ಕಾರದ ಗುರಿ ಇದೆ 2030ರವರೆಗೆ ಈ ರೋಗವನ್ನು ಸಂಪೂರ್ಣವಾಗಿ ದೇಶದಿಂದಲೇ ನಿರ್ಮೂಲನೆ ಮಾಡಬೇಕಂತೇಳಿ ಸತತವಾಗಿ ಈಗಾಗಲೇ ಮೊದಲು 16 ಸುತ್ತಾಗಿದೆ. ಇದು 2ನೇ ರೌಂಡಲ್ಲಿ 8 ಸುತ್ತುಗಳಾಗಿದ್ದಾವೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಾಂಧವರು ತಮ್ಮ ತಮ್ಮ ಜಾನುವಾರುಗಳಿಗೆ ತಪ್ಪದೆ ಕಾಲು ಮತ್ತು ಬಾಯಿ ಮೇಲೆ ಲಸಿಕೆಯನ್ನು ಹಾಕಿಸುವ ಮುಖಾಂತರ ಈ ರೋಗವನ್ನು ನಿರ್ಮೂಲನೆ ಮಾಡಲು ಇಲಾಖೆ ಜೊತೆ ಕೈ ಜೋಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಸನ್ಮಾನ್ಯ ಶಾಸಕರು ಸಾಕಷ್ಟು ಬಿಜಿ ಸೆಳೆದಿದ್ರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕಾಗಿ ನಮ್ಮ ಪಶುಪಾಲನಾ ಇಲಾಖೆಯ ಸಿಂದಗಿ ಮತ್ತು ಆಲ್ಮೇಲದ ಎಲ್ಲ ಸಿಬ್ಬಂದಿಯ ಪರವಾಗಿ ಸಮಸ್ತ ಇಲಾಖೆ ಪರವಾಗಿ ಅವರಿಗೆ ಒಂದು ಹೃತ್ಪೂರ್ವಕವಾದಂಥ